ನೋಡ್ಬೇಕಾಗುತ್ತಲ್ಲ. ಆ ಕೊಲೆಯ ಮೋಟಿವ್ಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಈಗ ನೀವು ನೋಡ್ತಾ ಇರೋದು. ರೇಣುಕಾ ಸ್ವಾಮಿಯನ್ನ ದರ್ಶನ್ ಹತ್ಯೆ ಮಾಡಿದ್ದು ಯಾಕೆ, ಕೊಲೆಯ ಮೋಟಿವ್ ಏನು ಅಂತ, ಯಾಕೆ ಅಂತ ಪವಿತ್ರ ಗೌಡಗೆ ಪೊಲೀಸರು ಕೊಟ್ಟಂತಹ ಸ್ಥಾನ ಚಾರ್ಜ್ ಶೀಟ್ ನಲ್ಲಿ ಏನು? ಹಾಗಾದ್ರೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ದರ್ಶನ್ ಪ್ರೇಯಸಿ ಅಂತ ಉಲ್ಲೇಖವನ್ನ ಸ್ವತಃ ತನಿಖೆ ಮಾಡಿದಂತಹ ಅಧಿಕಾರಿಗಳು ಮೆನ್ಷನ್ ಮಾಡಿದಾರಂತೆ. ಪ್ರೇಯಸಿಗೆ ಅಶ್ಲೀಲ ಮೆಸೇಜ್ ಬಂದ ಹಿನ್ನೆಲೆಯಲ್ಲಿ ದರ್ಶನ್ ರಾಂಗ್ ಆದ್ರು, ಅವರು ಇನ್ನೊಂದು ಮುಖವನ್ನ ರೇಣುಕಾ ಸ್ವಾಮಿಗೆ ತೋರಿಸೋದಕ್ಕೆ ಮುಂದಾದ್ರು. ಕೊಲೆಯ ಮೋಟಿವ್ ಪ್ರೇಯಸಿಗೆ ಮೆಸೇಜ್ ಕಳಿಸಿದ್ದ ವಿಚಾರ ಅನ್ನೋದನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಮೂಲಗಳಿಂದ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಕೊಲೆಯ ಮೋಟಿವ್ ಏನು ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಸರಿಯಾಗಿ ಮನವರಿಕೆ ಮಾಡದೆ ಹೋದ್ರೆ ಇಡೀ ಕೇಸೇ ಬಿದ್ದು ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನೇನ್ ವಿಚಾರಗಳನ್ನ ತನಿಖಾಧಿಕಾರಿಗಳು ಹೇಳಿದ್ದಾರೆ ಇಲ್ಲಿ? ಮೊದಲು ಹಂತದಲ್ಲಿ ತನಿಖಾ ಹಂತ ಮತ್ತು ರಿಮ್ಯಾಂಡ್ ಕಾಪಿಯನ್ನ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರ ಸಂಬಂಧದ ಬಗ್ಗೆ ಯಾವುದೇ ರೀತಿ ಎಸ್ಟಾಬ್ಲಿಷ್ ಅನ್ನ ಮಾಡೋ ಪ್ರಯತ್ನಗಳನ್ನ ಪೊಲೀಸರು ಕೂಡ ಮಾಡಿರಲಿಲ್ಲ. ಅದನ್ನ ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನಗಳನ್ನು ಕೂಡ ಮಾಡಿರಲಿಲ್ಲ. ಆದರೆ ದೋಷಾರೋಪ ಪಟ್ಟಿಯಲ್ಲಿ ಒಂದಂತೂ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ ಮಮತಾ. ಅಲ್ಲಿ ಪ್ರೇಯಸಿಗೆ ಬರ್ತಿದ್ದಂತ ಅಶ್ಲೀಲ ಮೆಸೇಜ್ಗಳೇನಿತ್ತು, ಅಶ್ಲೀಲ ಮೆಸೇಜ್ಗಳನ್ನ ತಡಿಕೊಳ್ಳೋಕ್ಕಾಗ್ಲೇ, ಅದನ್ನ ಅರ್ಗಿಸ್ಕೊಳ್ಳೋಕ್ಕಾಗ್ದೇ ಒಂದು ತನ್ನ ಅಭಿಮಾನಿಗಳೇನಿದ್ರು ಅದನ್ನ ದೇಶದ ಭಾವನೆಯನ್ನ ಬಳಸ್ಕೊಂಡು ಈ ಹತ್ಯೆಯನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಇದುವರೆಗೂ ಕೂಡ ಆಕೆಯನ್ನ ಗೆಳತಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ರು. ತುಂಬಾ ಅತ್ಯಾಪ್ತ ಗೆಳತಿ, ಅತ್ಯಾಪ್ತ ಆ ವಿಚಾರಕ್ಕೋಸ್ಕರ ಈ ರೀತಿಯ ಘಟನಾವಳಿಗಳಾಯ್ತು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರು. ಆದ್ರೆ ದೋಷಾರೋಪ ಪಟ್ಟಿಯಲ್ಲಿ ಪ್ರೇಯಸಿ ಅಂತಾನೆ ಆಕೆ ಹೆಸರನ್ನ ಉಲ್ಲೇಖವನ್ನ ಮಾಡಿರುವಂತದ್ದು ಮತ್ತು ದರ್ಶನ್ ಯಾವ ವಿಚಾರಕ್ಕಾಗಿ ಈ ರೀತಿಯಲ್ಲಿ ಕೃತ್ಯವನ್ನ ಮಾಡಿದ್ರು, ಜೊತೆಗೆ ಆ ಒಂದು ಸಂದರ್ಭದಲ್ಲಿ ದರ್ಶನ್ ಅವರ ಹೇಳಿಕೆ, ಸ್ವಇಚ್ಛೆ ಹೇಳಿಕೆ ಸಂದರ್ಭದಲ್ಲಿ ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ನನ್ನ ಹೆಂಡತಿಗೆ ಕೆಟ್ಟ ಮೆಸೇಜ್ ಅನ್ನ ಮಾಡ್ತೀಯಾ ಅನ್ನೋ ಪದವನ್ನು ಕೂಡ ಬಳಸಿದ್ದಾರೆ. ಅದು ಕೂಡ ದೋಷಾರೋಪ ಪಟ್ಟಿಯಲ್ಲಿ ಬಂದಿರುವಂತದ್ದು. ಇದೆಲ್ಲ ಕೂಡ ಸಂಪೂರ್ಣವಾಗಿ ತನಿಖಾ ಹಂತ ಏನಿತ್ತು, ತನಿಖಾ ಹಂತದಲ್ಲಿ ಎಲ್ಲಾನು ಕೂಡ ಎಸ್ಟಾಬ್ಲಿಷ್ ಮಾಡೋ ಪ್ರಯತ್ನಗಳನ್ನ ಪೊಲೀಸರು ಸಂಪೂರ್ಣವಾಗಿ ಮಾಡ್ತಾ ಹೋಗ್ತಾ ಇರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಆರೋಪಿ ನಂಬರ್ 1 ಹಾಗೂ ನಂಬರ್ 2 ಇವರ ನಡುವಿನ ಸಂಬಂಧ ಏನು ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋ ಕೆಲಸವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು.